ಇಡೀ ಮಧ್ಯಪ್ರದೇಶ ಪೊಲೀಸ್ ಇಲಾಖೆಯನ್ನ ತಲೆ ತಗ್ಗಿಸುವಂತೆ ಮಾಡಿದ ಪ್ರಕರಣ ಇದು. ದೇಶದ ಅತ್ಯುತ್ತಮ ಪೊಲೀಸ್ ಠಾಣೆಗಳ ಪಟ್ಟಿಯಲ್ಲಿ 9ನೇ ಸ್ಥಾನ ಪಡೆದಿದ್ದ ಅದೇ ಠಾಣೆ ಇವತ್ತು ವಂಚನೆ, ಅಪಹರಣ ಮತ್ತು ನಕಲಿ ಸಾಕ್ಷ್ಯ ಸೃಷ್ಟಿಯ ಆರೋಪದಿಂದ ನಾಚಿಕೆಗೀಡಾಗಿದೆ. ಮಧ್ಯಪ್ರದೇಶದ ಮಂದಸೌರ್ ಜಿಲ್ಲೆಯ ಮಲಾರ್ಗಢ್ ಪೊಲೀಸ್ ಠಾಣೆಯ ಅಧಿಕಾರಿಗಳೇ ಮಾಡಿದ ಕೃತ್ಯ ಇದು. ತಮ್ಮ ಠಾಣೆಯ ವ್ಯಾಪ್ತಿಯ 18 ವರ್ಷದ 12ನೇ ತರಗತಿಯ ವಿದ್ಯಾರ್ಥಿ ಸೋಹನ್ನನ್ನ ಟಾರ್ಗೆಟ್ ಮಾಡಿದ್ದ ಪೊಲೀಸರು ಆಗಸ್ಟ್ 29ರಂದು ಸೋಹನ್ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಈ ಪೊಲೀಸರೇ ಸಿವಿಲ್ ಡ್ರೆಸ್ನಲ್ಲಿ ಬಸ್ ಏರಿ ಆತನನ್ನ ಅಪಹರಿಸಿದ್ರು. ಕೇವಲ ಕೆಲವೇ ಗಂಟೆಗಳ ನಂತರ ಪೊಲೀಸರು, ನಾವು ಸೋಹನ್ನನ್ನ 2.7 ಕೆಜಿ ಅಫೀಮ್ ಸಮೇತ ಬಂಧಿಸಿದ್ದೇವೆ, ಇದು ಡ್ರಗ್ಸ್ ವಿರುದ್ಧದ ನಮ್ಮ ದೊಡ್ಡ ಕಾರ್ಯಾಚರಣೆ ಅಂತ ಹೇಳಿದ್ರು. ಮರುದಿನವೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆ ವಿದ್ಯಾರ್ಥಿಯನ್ನ ಜೈಲಿಗೂ ಕಳಿಸಿದ್ರು. ಆದ್ರೆ ಸತ್ಯ ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಸೋಹನ್ ಕುಟುಂಬ ನ್ಯಾಯಕ್ಕಾಗಿ ಹೋರಾಡಿತು. ನ್ಯಾಯಾಲಯದಲ್ಲಿ ಸಲ್ಲಿಕೆಯಾದ ಸಿಸಿಟಿವಿ ದೃಶ್ಯಾವಳಿ, ಮೊಬೈಲ್ ವಿಡಿಯೋಗಳು ಮತ್ತು ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯ ಇಡೀ ಪ್ರಕರಣವನ್ನೇ ಉಲ್ಟಾ ಮಾಡಿತು. ಸಾಕ್ಷ್ಯಗಳು ಸ್ಪಷ್ಟವಾಗಿ ಹೇಳಿದ್ವು, ಅಲ್ಲಿ ಡ್ರಗ್ಸ್ ಇರ್ಲಿಲ್ಲ, ಚೇಸಿಂಗ್ ಇರ್ಲಿಲ್ಲ, ಸೀಸರ್ ಇರ್ಲಿಲ್ಲ. ಇದ್ದಿದ್ದು ಬಸ್ ನಿಲ್ಲಿಸಿ ವಿದ್ಯಾರ್ಥಿಯನ್ನ ಎಳ್ಕೊಂಡು ಹೋದ ಪೊಲೀಸರು ಮಾತ್ರ. ಪೊಲೀಸ್ ದಾಖಲೆಗಳು ಮತ್ತು ವಿಡಿಯೋದಲ್ಲಿನ ಸಮಯ, ಸ್ಥಳ ಒಂದಕ್ಕೊಂದು ಹೊಂದಾಣಿಕೆ ಆಗ್ಲಿಲ್ಲ. ಸೋಹನ್ ಮೇಲೆ ಡ್ರಗ್ಸ್ ಕೇಸ್ ಹಾಕಿರೋದು ಆತನನ್ನ ಈಗಾಗಲೇ ಅಕ್ರಮವಾಗಿ ಕಸ್ಟಡಿಗೆ ತೆಗೆದುಕೊಂಡ ನಂತರ. ಡಿಸೆಂಬರ್ 5ರಂದು ಮಧ್ಯಪ್ರದೇಶ ಹೈಕೋರ್ಟ್ನ ಇಂದೋರ್ ಪೀಠ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ತು. ಸತ್ಯಾಂಶದ ತೀವ್ರತೆ ಅರಿತ ನ್ಯಾಯಾಲಯ ಮಂದಸೌರ್ನ ಪೊಲೀಸ್ ವರಿಷ್ಠಾಧಿಕಾರಿ ವಿನೋದ್ ಕುಮಾರ್ ಮೀನಾ ಅವರನ್ನೇ ವೈಯಕ್ತಿಕವಾಗಿ ಹಾಜರಾಗುವಂತೆ ಆದೇಶಿಸಿತು. ಕೋರ್ಟ್ ಮುಂದೆ ಹಾಜರಾದ ಎಸ್ಪಿ ಮೀನಾ ಅವರು ಒಂದು ದೊಡ್ಡ ಸತ್ಯವನ್ನು ಒಪ್ಪಿಕೊಂಡ್ರು. ಹೌದು, ವಿದ್ಯಾರ್ಥಿ ಸೋಹನ್ನನ್ನ ಮಲಾರ್ಗಢ್ ಪೊಲೀಸ್ ಸಿಬ್ಬಂದಿಯೇ ಬಸ್ಸಿನಿಂದ ಎತ್ತಿದ್ರು. ಅವರ ಮೇಲೆ ಹಾಕಿದ್ದ ಡ್ರಗ್ಸ್ ಕೇಸ್ ನಕಲಿ. ಅಧಿಕಾರಿಗಳು ಅಕ್ರಮವಾಗಿ ಮತ್ತು ಕಾನೂನಿನ ವಿರುದ್ಧ ನಡೆದುಕೊಂಡಿದ್ದಾರೆ. ಈ ಹಿಂದೆ ಬಸ್ಸಿನಲ್ಲಿ ಹತ್ತಿ ಹುಡುಗನನ್ನ ಎಳೆದೊಯ್ದವರು ಪೊಲೀಸರೇ ಅಲ್ಲ ಅಂತ ಜಿಲ್ಲಾಡಳಿತ ಹೇಳಿದ್ದ ಎಲ್ಲ ಹೇಳಿಕೆಗಳು ಸುಳ್ಳು ಅಂತ ಎಸ್ಪಿ ಒಪ್ಪಿಕೊಂಡ್ರು. ಇದರ ಪರಿಣಾಮವಾಗಿ ಅಪಹರಣದಲ್ಲಿ ಭಾಗಿಯಾದ ಪ್ರಮುಖ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 6 ಮಂದಿ ಮಲಾರ್ಗಢ ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಮತ್ತು ಇಲಾಖಾ ವಿಚಾರಣೆಗೆ ಆದೇಶಿಸಲಾಗಿದೆ.